ಹಾಲು ಉತ್ಪಾದಕರಿಗೆ ಸುಮಾರು ಇನ್ನೂ 700 ಕೋಟಿ ರೂಪಾಯಿನಷ್ಟು ಹಣವನ್ನು ರೈತರಿಗೆ ಕೊಡಬೇಕಾಗಿದೆ. ರಾಜ್ಯದಲ್ಲಿ 700 ಕೋಟಿ ರೂಪಾಯಿನಷ್ಟು ಪ್ರೋತ್ಸಾಹಧನ ಹಣವನ್ನು ರಾಜ್ಯ ಸರ್ಕಾರ ತಕ್ಷಣ ಬಿಡುಗಡೆ ಮಾಡಬೇಕು. ಮತ್ತೆ ಹೊಸ ಕೃಷಿ ಪಂಪ್ಸೆಟ್ಗಳು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಲ್ಲಿ ಸುಮಾರು 30,000ಕ್ಕೂ ಹೆಚ್ಚು ಜನ ಹೊಸ ಕೃಷಿ ಪಂಪ್ಸೆಟ್ ಅನ್ನು ಮಾಡಿ ಕೃಷಿ ಮಾಡಲಿಕ್ಕೆ ವಿದ್ಯುತ್ ಸಿಗ್ತೇನೆ. ಇವತ್ತು ಅಕ್ರಮ ಸಕ್ರಮ ಯೋಜನೆಯನ್ನು ಸರ್ಕಾರ ವಜಾ ಮಾಡಿ ರೈತರ ಮೇಲೆ ಸೋಲಾರ್ ಪಂಪ್ಸೆಟ್ಗೆ ಹೋಗಬೇಕು ಅಂತ ಹೇಳಿ 3 ಲಕ್ಷ ರೂಪಾಯಿಗಿಂತ ಹೆಚ್ಚಿಗೆ ಹಣವನ್ನು ಸುಲಿಗೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆಯಲ್ಲ, ಇದನ್ನ ಕೈಬಿಟ್ಟು ತಕ್ಷಣ ಹೊಸ ಕೃಷಿ ಪಂಪ್ಸೆಟ್ಗಳಿಗೆ ಅಕ್ರಮ ಸಕ್ರಮ ಏನು ಯೋಜನೆ ಇತ್ತು ಅದನ್ನ ಮರು ಜಾರಿ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತು ರಾಜ್ಯ ಸರ್ಕಾರ ಬರ ಪರಿಹಾರವನ್ನು ಕೊಡ್ತಕ್ಕಂಥದ್ದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಬಹಳ ಜಿದ್ದಾಜಿದ್ದಿಯನ್ನು ಮಾಡುದು. 1 ರೂಪಾಯಿನ ಒಬ್ಬ ರೈತನ ಅಕೌಂಟ್ಗೆ ಹಾಕಿಲ್ಲ ಇವತ್ತವರೆಗೂ ಕೂಡ. ಅಲ್ಲಿ ಇಲ್ಲಿ ಬೆಳ್ಳೆಣಿಕೆ ಎಷ್ಟು ಜನಕ್ಕೆ 100ರಿಂದ 1,000 ರೂಪಾಯಿನಷ್ಟು ಬೆಳ್ಳೆಣಿಕೆಯಷ್ಟು ಹಣವನ್ನು ಹಾಕಿ ಬರ ಪರಿಹಾರವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಅಂತ ಹೇಳ್ತಾ ಇದೆ. ಕೇಂದ್ರ ಸರ್ಕಾರ ಇದರ ಮೇಲುಸ್ತುವಾರಿಯನ್ನು ಮಾಡಿ ನೇರವಾಗಿ ಯಾವ ರೈತರಿಗೆ ಅನ್ಯಾಯವಾಗಿದೆ ಬರ ಪರಿಹಾರದಲ್ಲಿ ನೊಂದಿರತಕ್ಕಂಥ ರೈತರ ಅಕೌಂಟ್ಗಳಿಗೆ ನೇರವಾಗಿ ಸರ್ಕಾರಗಳು ಹೊಂದಾಣಿಕೆಯನ್ನು ಮಾಡಿಕೊಂಡು ರೈತರಿಗೆ ಹಣವನ್ನು ಕೊಡಬೇಕು ಅಂತೇಳಿ ಒತ್ತಾಯಿಸುತ್ತವೆ. ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನು ಎಚ್ಚರಿಕೆ ಮಾಡಲಿಕ್ಕೆ 10 ದಿನಗಳ ಕಾಲಮಿತಿಯೊಳಗಡೆ ಏನಾದರೂ ಸರಿಯಾದ ಕ್ರಮವನ್ನು ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಜಿಲ್ಲಾ ಮಂತ್ರಿಗಳು ಜಿಲ್ಲೆಗೆ ಬರಲಿಕ್ಕೆ ಬಿಡೋದಿಲ್ಲ, ಸರ್ಕಾರಿ ಕಾರ್ಯಕ್ರಮ ಮಾಡಲಿಕ್ಕೆ ಬಿಡೋದಿಲ್ಲ. ತಕ್ಷಣ ರೈತ ಮುಖಂಡರ ಸಭೆಯನ್ನ ಜಿಲ್ಲಾ ಮಂತ್ರಿಗಳು ಕರೆದು ಸಮಸ್ಯೆಯನ್ನು ಬಗೆಹರಿಸತಕ್ಕಂಥ ಕೆಲಸ ಮಾಡಬೇಕು. ಮುಖ್ಯಮಂತ್ರಿಗಳು ಈ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ಇಂದಿನ ತುರ್ತು ಸಭೆಯಲ್ಲಿ ನಿರ್ಣಯ ಮಾಡಿದ್ದೇವೆ. ಆ ನಿರ್ಣಯದಂತೆ ಮುಂದಿನ 10 ದಿನಗಳ ನಂತರ ನಿರಂತರ ಹೋರಾಟ ಪ್ರತಿಭಟನಾ ಧರಣಿಯನ್ನು ಮಾಡಬೇಕಾಗುತ್ತದೆ ಅಂತೇಳಿ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ.